ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದಾರೆ. ಹೌದು, ಇಲ್ಲಿ 3 ವಸ್ತುಗಳನ್ನ ತೊಗೊಂಬರೋಕ್ಕೆ ಹೇಳಿದ್ರು. ನೀವು ಪ್ರೋಮೋದಲ್ಲೂ ಕೂಡ ಇಲ್ಲಿ ನೋಡಿದ್ರಿ. ಮೊದಲನೇದಾಗಿ ಇಲ್ಲಿ ವೈಪರ್ನ ತರಕ್ಕೆ ಹೇಳ್ತಾರೆ. ಇಲ್ಲಿ ರಘು ಅವರು ಕಾಲಿಟ್ಬಿಟ್ಟು ಅದನ್ನು ಮುರಿದಾಕ್ತಾರೆ. ಬಟ್ ಇಂಟೆನ್ಷನಲಿ ಮಾಡಿಲ್ಲ, ಎತ್ಕೋಬೇಕಾದ್ರೆ ಮಿಸ್ ಆಗಿಬಿಟ್ಟು ಅದು ಇವಾಗ ಕೋಲ್ ಕೂಡ ಇಲ್ಲಿ ಮುರಿದಿರುತ್ತೆ. ಅಂದರೆ ಅವ್ರಿಗೊಂದು ತುಕುಡಿ ಇವ್ರಿಗೊಂದು ತುಕುಡಿ ಇಲ್ಲಿ ಸಿಕ್ತು. ಅಂದರೆ ವೈಪರು ಅರ್ಧ ಕಟ್ಟಾಯ್ತಲ್ವ, ಅರ್ಧ ಇಲ್ಲಿ ಕಾವ್ಯ ಅವರು ಸೂರಜ್ ಅವರು ತರ್ತಾರೆ, ಮತ್ತು ಗಿಲ್ಲಿ ಅವರು ಮತ್ತಿಲ್ಲಿ ರಘು ಅವರು ಇನ್ನು ಅರ್ಧ ತೊಗೊಂಬರ್ತಾರೆ. ಇದಾಗಿದ ತಕ್ಷಣ ಎರಡನೇ ವಸ್ತು ಕೂಡ ಇಲ್ಲಿ ಹೇಳ್ತಾರೆ. ಎರಡನೇದು ಲಿಫ್ಟಿಗೇನೋ ಇಲ್ಲಿ ಹೇಳ್ತಾರೆ, ಅದನ್ನು ತೊಗೊಂಬಂದ್ಬಿಟ್ಟು ಹಾಕ್ತಾರೆ. ಮೂರನೇದಾಗಿ ಹೇಳೋ ವಸ್ತು ಇಲ್ಲಿ ಪಿಲ್ಲೋ, ದಿಂಬ್ ತೊಗೊಂಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆದರೆ ದಿಂಬಿಗೆ ಮತ್ತಿಲ್ಲಿ ಹೆಡ್ ರೆಸ್ಟ್ಗೆ ಅಂತಂದ್ಬಿಟ್ಟು ತಲೆ ಕೆಳಗಡೆ ಒಂದು ದಿಂಬು ಇಟ್ಕೊತೀವಲ್ವಾ, ಅದರಲ್ಲಿ ಸಿಕ್ಕಾಪಟ್ಟೆ ಡೌಟ್ ಕ್ರಿಯೇಟ್ ಆಗಿದೆ. ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದಾರೆ. ಇಲ್ಲಿ ರಘು ಅವರು ಮತ್ತಿಲ್ಲಿ ಗಿಲ್ಲಿಯವರು ಇಬ್ಬರು ಕೂಡ ಕರೆಕ್ಟಾಗಿ ಪಿಲ್ಲೋನ ತಂದಿದ್ದಾರೆ. ಆದರೆ ಸೂರಜ್ ಅವರು ಮತ್ತಿಲ್ಲಿ ಕಾವ್ಯ ಅವರು ಪಿಲ್ಲೋನ ತಂದಿಲ್ಲ. ಅಂದರೆ ಇವಾಗ ಹೆಡ್ ಇವಾಗ ಸಿಕ್ಕಾಪಟ್ಟೆ ನೋವು ಬರ್ತಿದೆ, ತಲೆನೋವು ಬರ್ತಿದೆ ಅಂತಂದರೆ ದಿಮ್ನ ಇಟ್ಕೊಳ್ಳಲ್ಲ. ಕೆಲವೊಬ್ರು ಹೆಡ್ ರೆಸ್ಟ್ ಅಂದ್ಬಿಟ್ಟು ದಿಮ್ನ ತೊಗೊಂಬಂದಿರ್ತಾರೆ. ಇದರಲ್ಲಿ ಕನ್ಫ್ಯೂಷನ್ ಆಗಿದೆ. ರಜತ್ ಅವ್ರು ಹೇಳ್ತಿದ್ದಾರೆ ಇಲ್ಲ, ರಘು ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಕರೆಕ್ಟಾಗಿ ತಂದಿದ್ದಾರೆ ಪಿಲ್ಲೋನ, ಆದರೆ ಕಾವ್ಯ ಅವರು ಸೂರಜ್ ಅವರು ಪಿಲ್ಲೋನ ತಂದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಲಿವಿಂಗ್ ಏರಿಯಾದಲ್ಲಿ ಕುತ್ಕೋಬೇಕಾದ್ರೆ ಬೆನ್ನಿಂದೆ ಬಂದುಬಿಟ್ಟು ಇವಾಗ ಒಂದು ಪಿಲ್ಲೋನ ಇಟ್ಕೊಂಡಿರ್ತಾರೆ. ಆ ಪಿಲ್ಲೋನ ತೊಗೊಂಡೋಗ್ಬಿಟ್ಟು ಇವ್ರುಗಳು ಬೆಡ್ರೂಮಲ್ಲಿ ಇಟ್ಕೊಂಡಿದ್ದಾರೆ. ಆ ಪಿಲ್ಲೋನ ತಂದುಬಿಟ್ಟು ಇಲ್ಲ, ನಾನಿಲ್ಲಿ ಪಿಲ್ಲೋನೇ ತಂದಿದ್ದೀನಿ ಅಂತಂದ್ಬಿಟ್ಟು ಕಾವ್ಯ ಅವರು ಸೂರಜ್ ಅವರು ವಾದ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಾನು ಕನ್ಸಿಡರ್ ಮಾಡಲ್ಲ ಅಂತ ರಜತ್ ಅವರು ಹೇಳ್ತಾ ಇದ್ದಾರೆ. ನಿಜವಾದ ಪಿಲ್ಲೋ ಅದೇ ನಾವು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕಾದ್ರೆ ಒಂದು ಪಿಲ್ಲೋ ಅಂತ ಇರುತ್ತಲ್ವ, ಪರ್ಟಿಕ್ಯುಲರ್ ಆಗಿ ತಂದಿರೋದು ಇಲ್ಲಿ ಗಿಲ್ಲಿ ಅವರು ಮತ್ತಿಲ್ಲಿ ರಘು ಅವರು. ಸೊ ವೀಕ್ಷಕರೇ, ಸದ್ಯ ಯಾರ ಕಡೆ ರಿಸಲ್ಟ್ ಹೋಗುತ್ತೆ ಅಂತ ನೋಡಬೇಕಿದೆ. ಈಗ ಇಬ್ಬರು ಕೂಡ ಕಿತ್ತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಉಸ್ತುವಾರಿ ಆಗಿರೋದು ರಜತ್ ಅವರು ಮತ್ತು ಇಲ್ಲಿ ರಾಶಿಕ್ ಅವರು. ಯಾರ ಕಡೆ ಇಲ್ಲಿ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆಲ್ರೆಡಿ 3 ವಸ್ತುಗಳನ್ನ ಇಲ್ಲಿ ಹಾಕಿದ್ದಾರೆ. ಇದು ಕೊನೆ ವಸ್ತುನ ಇನ್ನೊಂದು ಏನಾದರೂ ಕೊಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ, ಮತ್ತಿಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ ಆಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.